1947ರಲ್ಲಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಇವತ್ತು ನನಗೆ ಮತ್ತೆ ನಮ್ಮ ಚೈನಾ ಬ್ರೋಗೆ ನಮ್ಮ ಹೆಂಡತಿರಿಂದ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಸೆಲೆಬ್ರೇಟ್ ಮಾಡ್ಕೊಳಕ್ ಬಂದಿದ್ದ ಜಾಗನೇ JP ನಗರಲ್ಲಿರೋ 1947. ಒಳಗಡೆ ಹೋಗಿ ಇವ್ರ ಆಂಬಿಯನ್ಸ್ ಅಂತೂ ನೋಡಿ ಫಿದಾಗೋಗ್ಬಿಟ್ಟೆ. ಸಖತ್ ಕಂಫರ್ಟಬಲ್ ಡೈನಿಂಗ್ ಅಂತಾನೆ ಹೇಳ್ಬೋದು. ಓದಿಯಾ ಪಿಚಾಚಿ ಅಂದ್ರೆ ಮತ್ತೆ ಬಂದೆ ಗವಾಕ್ಷಿ ಅಂದಂಗೆ ನಮ್ಮ ಮಿಸ್ಸಸ್ ಅವ್ರು ಕೂಡ ಬಂದ್ರು. ಸರಿ ಇನ್ನೇನ್ ಮಾಡೋದು, ಅವ್ರಿಗೂ ಸೇರಿ ನಾವು ಕೂಡ ಆರ್ಡರ್ ಮಾಡಿದ್ವಿ. ಇವ್ರ ಹತ್ರ ಸಿಗೋ ಹಬೀಬಾ ಮತ್ತೆ ಓರಿಯೋ ಮಿಲ್ಕ್ ಶೇಕ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇನ್ನು ಕಿಡ್ಸ್ ಜೊತೆ ಬಂದ್ರೆ ಕಿಡ್ಸ್ ಸ್ಪೆಷಲ್ ಮೆನು ಅಂತಾನೆ ಇದೆ, ಮಿಸ್ ಮಾಡದೆ ಅದನ್ನ ಟ್ರೈ ಮಾಡಿಸಿ. ಬುಫೆಗ್ ಅಂತಾನೆ ಫೇಮಸ್ ಆಗಿ ಈ ರೆಸ್ಟೋರೆಂಟ್ ಅಲ್ಲಿ ಇವಾಗ ಹೊಸದಾಗಿ ಚೆಫ್ ಸ್ಪೆಷಲ್ ಅಂತ ಅಲಕಟ್ ಮೆನುನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಟ್ರೈ ಮಾಡೋಣ ಅಂತ ನಾವು ಇವತ್ತು ಬಂದಿದ್ದೀವಿ. ಸೊ ಮೊದಲಿಗೆ ವೆಜ್ ಲಾಲಿಪಾಪ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಫಿಂಗರ್ ಪನ್ನೀರ್ ಅಂತೂ ಸಕ್ಕತ್ತಾಗಿರುತ್ತೆ. ಇನ್ನು ಇವ್ರ ಹತ್ರ ಸಿಗೋ ಕರಿ ಪೆಸ್ಟೋ ಪನ್ನೀರ್ ಟಿಕ್ಕಾ ಅಂತೂ ಅಲ್ಟಿಮೇಟ್ ಆಗಿತ್ತು ಗುರು, ಮಿಸ್ ಮಾಡದೆ ಇದನ್ನಂತೂ ಟ್ರೈ ಮಾಡಿ. ಲೋಟಸ್ ಸ್ಟೆಮ್ ಹನಿ ಚಿಲ್ಲಿ ಅಂತೂ ಸೂಪರ್ ಆಗಿತ್ತು. ಇನ್ನು ದೇಸಿ ವಿದೇಸಿ ಟಿಕ್ಕಾನ ಹೈಲಿ ರೆಕಮೆಂಡ್ ಮಾಡ್ತೀನಿ. ದೇಸಿಲಿ ಕಾಲಿಫ್ಲವರ್, ವಿದೇಸಿಲಿ ಬ್ರೋಕೊಲಿನ ಕೊಡ್ತಾರೆ. ಮೇನ್ ಕೋರ್ಸ್ ವಿಚಾರಕ್ಕೆ ಬಂದ್ರೆ ಪೇಶ್ವಾರಿ ಕುಲ್ಚಾ ಕಾಶ್ಮೀರಿ ನಾನ್ ಜೊತೆ ಕಾಜು ಮಸಾಲಾ ಅಂತೂ ಒಳ್ಳೆ ಕಾಂಬಿನೇಷನ್. ಪಾವ್ ಬಜಿ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು ಗುರು. ಡೆಸರ್ಟ್ಸ್ ವಿಚಾರಕ್ಕೆ ಬಂದ್ರೆ ಸಿಸ್ಲಿಂಗ್ ಹಾಟ್ ಬ್ರೌನಿಯಿಂದ ಎಂಡ್ ಮಾಡಿದ್ವಿ. ಜಾಗ ನೆನಪಿದೆಯಲ್ಲ, JP ನಗರಲ್ಲಿರೋ 1947.